ಇಂಕ್ಯುಬೇಟ್ರಲ್ಲಿ ಮರಿಗಳು ಆಗ್ತಾ ಇರ್ತಕ್ಕಂಥ ಇಂಕ್ಯುಬೇಟ್ರು. ಆಲ್ರೆಡಿ ನೋಡಿ ಇದರಲ್ಲಿ ನೆನ್ನೆ ನೈಟಿಂದ ಮರಿಗಳು ಬಂದಿದ್ದಾವೆ ಸರ್. ಇವೆಲ್ಲ ನೋಡಿ ತೆಗೆದು ನೋಡಿ ಬ್ರೂಡಿಂಗೆಲ್ಲ ಆಗಬೇಕಾಗಿರ್ತಕ್ಕಂಥ ಮರಿಗಳು ಇವೆಲ್ಲನೂ. ಇವಾಗ ಇಲ್ಲಿ ನೋಡ್ಬೋದು, ಇವಾಗ ತಾನೇ ಹೊಡ್ಕೊಂಡು ಬಂದಿದೆ ಸರ್ ಈ ಮರಿ. ನೋಡಿ ಒಟ್ಟಿಂದ ಕೂಡ ಇನ್ನೂ ಸರಿಯಾಗಿ ಹೊರಗಡೆ ಬಂದಿಲ್ಲ, ಇವಾಗ ತಾನೇ ಹೊಡ್ಕೊಂಡು ಬಂದಿದೆ ಮರಿ. ಈ ಥರ ನೋಡಿ ಎಷ್ಟೊಂದು ಮರಿಗಳಿದ್ದಾವೆ. ಎಲ್ಲನೂ ಮೊಟ್ಟೆಗಳಿಟ್ಟಿರೋ ಮ್ಯಾಕ್ಸಿಮಮ್ ಮೊಟ್ಟೆಗಳು ಮರಿಗಳಾಗುತ್ತೆ ಸರ್. ತೇವ ನೋಡ್ಬೋದು, ಉಮ್ಮು ನೀರು ನೋಡ್ಬೋದು, ಎಲ್ಲನೂ ಅದ್ರ ಮೇಲೆ ಇದೆ. ಇದು ಆರಾಮಾಗಿ ಬೆಳವಣಿಗೆ ಆಗುತ್ತೆ ಸರ್. ಈ ಕಡೆ ಇಂಕ್ಯುಬೇಟ್ರಲ್ಲಿ ಕೂಡ ನಮಗೆ ಮರಿಗಳು ಬರ್ತಾಯಿದೆ. ಇದರಲ್ಲಿ ಕೂಡ ನೋಡ್ಕೋಬೋದು ಸರ್ ಎಷ್ಟೊಂದು ಮರಿಗಳು ಬಂದಿದೆ ಅಂತ. ಇನ್ನು ಬರತಕ್ಕಂಥ ಮೊಟ್ಟೆಗಳೆಲ್ಲ ಇದ್ದಾವೆ. ಇನ್ನು ಇದಕ್ಕೆ ಟೈಮ್ ಇದೆ. ಇವತ್ತು ಸಾಯಂಕಾಲ ನಾಳೆ ಎಲ್ಲ ಮರಿಗಳೆಲ್ಲ ಇವು ಔಟ್ಪುಟ್ ಬರುತ್ತೆ ಸರ್. 15 ದಿನ 20 ದಿನ ಆಗಿರ್ತಕ್ಕಂಥ ಮರಿಗಳು ಎಲ್ಲ ಇದರಲ್ಲಿದೆ. ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಈ ಮರಿಗಳು, ಎಷ್ಟು ಚೆನ್ನಾಗಿದ್ದಾವೆ ನೀವು ನೋಡ್ಕೋಬೋದು. ಹೇಳ್ತಾ ಇದ್ದೀನಿ ನೋಡಿ, 100 ಮೊಟ್ಟೆ ಇಟ್ಟರೆ ನಮಗೆ ಆರಾಮಾಗಿ 90 ರಿಂದ 95 ಮರಿ ಆರಾಮಾಗಿ ಬರುತ್ತೆ. ಇದು ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ರಿಸಲ್ಟ್. 3-4 ಗಂಟೆ ಪವರ್ ಸಪ್ಲೈ ಇಲ್ಲದೇ ಇದ್ರೂ ನಂಬರ್ 1 ಆಗಿ ನಡೀತಕ್ಕಂಥ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಏನಾದರೂ ಇದೆ ಅಂದರೆ ಈ ಇಂಕ್ಯುಬೇಟರ್ ಇದೆ ಸರ್. ನಮ್ಮ ಕೋಳಿಗಳಿಂದ ಮೊಟ್ಟೆಗಳು ಏನು ಬರ್ತಾವೋ ಅವು ತಗೊಂಬಂದು ಮಿಷಿನಲ್ಲಿ ಹಾಕಿ ಮರಿಗಳು ಬಳಸ್ತಕ್ಕಂಥ ಒಂದು ಯಂತ್ರ ಇದು. 19 ದಿನ ಆಗಿದ ತಕ್ಷಣ ಮೊಟ್ಟೆ ಅದಷ್ಟೇ ಹೊಡ್ಕೊಂಡು ಹೊರಗಡೆ ಬರುತ್ತೆ ಸರ್. ನಾವೇನು ಹೋಗಬೇಕು, ಹೊಡಿಬೇಕು, ಬಿಚ್ಚಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಸರ್. ಮರಿಗಳು ಬಂದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತಕ್ಕಂಥದ್ದನ್ನು ತೆಗೆದು ನಾವು ಬ್ರೂಡಿಂಗ್ ಸೆಟಪ್ ಅಂತ ಒಂದೇ ಇರುತ್ತೆ ಸರ್. ಅದರಲ್ಲಿ ಬಿಟ್ಟು ನಾವು 1 ತಿಂಗಳ ಕಾಲ ಬೆಳೆಸ್ಕೊಳ್ತೀವಿ ಮತ್ತು ಆರಾಮಾಗಿ ದೊಡ್ಡ ಕೋಳಿಗಳ ಜೊತೆ ಬಿಟ್ಬಿಟ್ಟು ಬೆಳೆಸ್ಕೊಳ್ತೀವಿ ಸರ್. ಇದನ್ನು ನಾಟಿ ಕೋಳಿ ಮೊಟ್ಟೆ, ಪಂದ್ಯದ ಕೋಳಿ ಮೊಟ್ಟೆ, ಟರ್ಕಿ ಆಗಿರ್ಬೋದು, ಗೌಜಿಗ್ನಕ್ಕಿ ಆಗಿರ್ಬೋದು, ಮಾರ್ಕೆಟಲ್ಲಿ ಕೆಲವು ಕ್ರಾಸ್ ಕೋಳಿ ಅಂತ ಸಿಗುತ್ತೆ. ಹಾಸಿಲ್ ಕ್ರಾಸ್ ಅಂತ ಸಿಗುತ್ತೆ, ಮೈಸೂರು ನಾಟಿ ಅಂತ ಸಿಗುತ್ತೆ, ಕಳಿಂಗ ಬ್ರೌನ್ ಅಂತ ಸಿಗುತ್ತೆ. ಇನ್ನು ಜಾಸ್ತಿ ವೆರೈಟೀಸ್ ಇದಾವೆ ಸರ್. ಇಂಥ ಯಾವುದೇ ಕೋಳಿ ಅಂದರೆ ನಾವು ಹೇಳೋದು ಹುಂಜ ಇರಬೇಕು, ಹೆಣ್ಣು ಕೋಳಿ ಇರಬೇಕು, ಎರಡಕ್ಕೂ ಕ್ರಾಸಿಂಗ್ ಆಗ್ತಕ್ಕಂಥ ಮೊಟ್ಟೆ ಯಾವುದಾದ್ರೂ ಆಗಲಿ ಬಿಡಿ, ನಮಗೆ ಆಟೋಮೆಟಿಕಲಿ ಮರೆ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕೃಷಿ ಗೆಳೆಯ ಚಾನಲ್ಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮದು ಇಲ್ಲಿ ಇಂಕ್ಯುಬೇಟರ್ಸ್ ಸೇಲ್ ಮಾಡ್ತಾಯಿದ್ದೀವಿ ಸರ್. ಆಲ್ ಓವರ್ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳ್ನಾಡು ಎಲ್ಲ ಕಡೆಗೂ ನಾವು ಇಂಕ್ಯುಬೇಟರ್ಸ್ ಕೊಡ್ತಾಯಿದ್ದೀವಿ. ಇಂಕ್ಯುಬೇಟರ್ಸ್ ಅಂದರೆ ಏನಿಲ್ಲ ಸರ್, ಜಸ್ಟ್ ಸಿಂಪಲ್ಲು. ನಮ್ಮ ಕೋಳಿಗಳಿಂದ ಮೊಟ್ಟೆಗಳು ಏನು ಬರ್ತಾವೋ ಅವು ತಗೊಂಬಂದು ಮಿಷಿನಲ್ಲಿ ಹಾಕಿ ಮರಿಗಳು ಬಳಸ್ತಕ್ಕಂಥ ಒಂದು ಯಂತ್ರ ಇದು. ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಅಂದರೆ ಕೋಳಿಗಳ ಕೆಳಗಡೆ ತೊಗೊಂಡೋಗಿ ಮೊಟ್ಟೆಗಳು ಹಾಕಿ ಮರಿಗಳು ಮಾಡಿಸ್ತೀವಿ ಶಾಸ್ತ್ರೀಯ ಪದ್ಧತಿಯಲ್ಲಿ. ಅವುಗಳಲ್ಲಿ ನಾವೇನು ಮಾಡಬೇಕಂದ್ರೆ ಕಮ್ಮಿ ಮೊಟ್ಟೆಗಳು ಹಾಕಿ ಮರಿಗಳು ಇಳಿಸ್ತೀವಿ. ಅದರಲ್ಲಿ ಇಂಕ್ಯುಬೇಟರ್ ಆ ಥರ ಅಲ್ಲ ಸರ್. ಅಟ್ ಎ ಟೈಮ್ ನಾವು ಜಾಸ್ತಿ ಮೊಟ್ಟೆನ ಹಾಕ್ಕೋಬೋದು, ಕಮ್ಮಿ ಮೊಟ್ಟೆನ ಹಾಕ್ಕೋಬೋದು. ಎಷ್ಟಿದ್ರೆ ಅಷ್ಟು ಇಟ್ಕೊಂಡು ಹಾಕ್ಕೊಂಡು ನಾವು ಮರಿಗಳು ಮಾಡಿಸ್ಕೊಂಡು 100% ಹೆಲ್ದಿಯಾಗಿ ಬೆಳೆಸ್ಕೊಂಡು ಒಂದು ಮರಿ ಕೂಡ ಸಾಯ್ತಿರೋ ಥರ ಕೇರಿಂಗ್ ಮಾಡ್ಕೊಂಡು ನಮ್ಮ ಸಂರಕ್ಷಣೆಯಲ್ಲಿ ಬೆಳೆಸ್ಕೋಬೋದು ಸರ್. ಇದರಲ್ಲಿ ಸರ್ ಇಂಕ್ಯುಬೇಟರ್ಸು ಅನ್ನೋದು ಯಾವಾಗ ಬಂತು, ಇದು ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಬಂತು, ಇದನ್ನು ಹೇಗೆ ಶುರು ಮಾಡಿದ್ರಿ ನೀವು? ಸರ್ ನಾವು ಇದನ್ನು ಇಂಕ್ಯುಬೇಟರ್ನ ಕಾನ್ಸೆಪ್ಟ್ ಶುರು ಮಾಡೋದಕ್ಕೆ ಮುಂಚೆ ನಾವು ಬೆಂಗಳೂರು ನಮಗೆ ಹತ್ತಿರ ಇದೆ ಸರ್. ನಮ್ಮಿಂದ ಒಂದು 90 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಬರುತ್ತೆ. ಬೆಂಗಳೂರಲ್ಲಿ ದೊಡ್ಡದಾಗಿರ್ತಕ್ಕಂಥ ಮಾರ್ಕೆಟ್ ಇರೋ ಕಾರಣ ಒಂದು ಕೋಳಿ ಫಾರ್ಮಿಂಗ್ ಮಾಡೋಣ, ಒಂದು ತಿಂಗಳಿಗೆ ಒಂದು 100 ಕೋಳಿ ಔಟ್ಪುಟ್ ತೆಗೆದು ಹೊರಗಡೆ ಸೇಲ್ ಮಾಡಿದ್ರೆ kg 350 ರೂಪಾಯಿ ಅಂದ್ಕೊಂಡ್ರೇನು, ಒಂದು ಕೋಳಿ 2 kg ಆವ್ರೇಜಾಗಿ ಬರುತ್ತೆ ಅಂದ್ಕೊಂಡ್ರೇನು ಒಂದು 70,000ದಿಂದ 80,000 ದುಡ್ಕೋಬೋದು ಆರಾಮಾಗಿ ಪ್ರತಿ ತಿಂಗಳ ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು ಫಸ್ಟಲ್ಲಿ. ಇದನ್ನು ನಾವು ಕೆಲವೊಂದು ಕೋಳಿಗಳು ಮಾರ್ಕೆಟಲ್ಲಿ ತಗೊಂಬಂದು ಇಟ್ಟು ಮರಿಗಳು ಮಾಡಿಸಿ ಎಲ್ಲ ಬೆಳೆಸ್ತಾ ನೋಡ್ತಾ ಇದ್ದರೆ ತುಂಬ ನೆಗೆಟಿವ್ ಕಾಣಿಸ್ತಾರೆ ಇದ್ರ ವಿಷಯದಲ್ಲಿ. ಏನು ಅಂದರೆ ಕೋಳಿಗಳಲ್ಲಿ ಅಷ್ಟು ಬೇಗನೆ ಅಷ್ಟೊಂದು ದೊಡ್ಡದಾಗಿ ಜಾಸ್ತಿ ಮರಿಗಳು ಬರಲ್ಲ. ಎರಡನೇದು ಒಂದು 15 ಮೊಟ್ಟೆ ಇಟ್ಟರೆ 2 ಬರ್ಬೋದು, 5 ಬರ್ಬೋದು, 8 ಬರ್ಬೋದು, 15 ಬರ್ಬೋದು, ಡಿಪೆಂಡ್ಸ್ ಆಗ್ತಾಯಿದೆ. ಮೂರನೇ ವಿಷಯಕ್ಕೆ ಕೋಳಿ ಅನ್ನೋದು ಕಾವುಗಾಕಿ ಕೂರಿಸಿ ಮರಿ ಎಬ್ಬಿಸಿ ಒಂದು 4 ತಿಂಗಳ ಕಾಲ ಅದನ್ನು ಸುತ್ತೂರು ಹಾಕ್ಕೊಂಡು ಬೆಳೆಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಇದರಲ್ಲೆಲ್ಲ ನಮಗೆ ಡಿಸ್ಅಡ್ವಾಂಟೇಜ್ ಕಾಣಿಸಿದ್ರಿಂದ ನಾವು ಬಿಸ್ನೆಸ್ ಥರ ಅಂದರೆ ಒಂದು ತಿಂಗಳ ಇಷ್ಟು ಅಮೌಂಟ್ ಬರಲೇಬೇಕು ನಮಗೆ ಅನ್ನೋ ಒಂದು ಆಲೋಚನೆಯಲ್ಲಿ ನಾವು ಫಾರ್ಮಿಂಗ್ ಬಂದಿದ್ದು. ಅದಕ್ಕೆ ಮ್ಯಾಚ್ ಆಗದಿರೋದ್ರಿಂದ ಸರ್ ನಾವು ಮಾರ್ಕೆಟಲ್ಲಿ ಕೆಲವರೊಬ್ಬರು ನೋಡಿದ್ವಿ ಇಂಕ್ಯುಬೇಟರ್ಸು. ಅಲ್ಲಿ ನೋಡಿದವಾಗ ಅವರು ತುಂಬ ಜಾಸ್ತಿ ಪ್ರೈಸಸ್ ಸರ್. ಹೆಂಗೆ ಅಂದರೆ ಒಂದು 100-120 ಮೊಟ್ಟೆ ಬೇಕು ಅಂದ್ಕೊಳ್ಳಿ, ಒಂದು 20,000 30,000 ಆ ಥರ ಚಾರ್ಜ್ ಮಾಡ್ತಾ ಇದ್ದಾರೆ. ಅಷ್ಟು ಅಫೋರ್ಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸಿ ನಾವೇ ಒಂದು ಇಂಕ್ಯುಬೇಟರ್ನ ತಯಾರಿ ಮಾಡಿ ರಿಸರ್ಚ್ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಸುಮಾರು ಕಷ್ಟ ಬಿದ್ದು ಸರ್. ಈ ವಿಷಯದಲ್ಲಿ ನಾವು ಇವಾಗ ಒಂದು ಇಂಕ್ಯುಬೇಟರ್ನ ತಯಾರಿ ಮಾಡಿ 100% ಸಕ್ಸಸ್ ರಿಸಲ್ಟ್ ಸರ್. ಅಂದರೆ
ಕನಿಷ್ಠ ಪಕ್ಷ ನಾವು ಒಂದು 100 ಮೊಟ್ಟೆ ಇಂಕ್ಯುಬೇಟ್ರಲ್ಲಿ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಒಂದು 60ರಿಂದ 90 ಮೊಟ್ಟೆ 95 ಮೊಟ್ಟೆ ಮರಿ ಬರೋ ಥರ ಮಾಡಿ ನಾವು ಒಳ್ಳೆ ರಿಸಲ್ಟ್ ತರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರಾದರೂ ಬೇಕು ಅಂತ ನಮ್ಮ ಹತ್ರ ಬಂದವ್ರಿಗೆ ಆರಾಮಾಗಿ ಇಂಕ್ಯುಬೇಟರ್ಸ್ ಕೊಡ್ತಾ ಇದ್ದೀವಿ ಸರ್. ನಮ್ಮ ಹಿಂದೆಗಡೆ ಇರ್ತಕ್ಕಂಥ ಈ ಬಾಕ್ಸಸ್ ಎಲ್ಲ ಇಂಕ್ಯುಬೇಟರ್ಸೇ, ಅವೆಲ್ಲ ಬಂದು ತೊಗೊಂಡು ಹೋಗ್ತಕ್ಕಂಥವ್ರಿಗೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಇಂಕ್ಯುಬೇಟರ್ಸ್ ಸರ್ ಅವು. ಕೋಳಿ ಕೆಳಗಡೆ ಕಾವಿಗೆ ಹಾಕ್ತೀವಿ ಸರ್ ಈ ಮೊಟ್ಟೆಗಳನ್ನ. ಅದೇನು ಮಾಡುತ್ತೆ ಅಂದರೆ ಆ ಕೋಳಿಗೆ ಒಂದು ಶಾಖ ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಯಾವಾಗ ಕಾವು ಕುತ್ಕೊಂಡ್ಮೇಲೆ ಬಿಸಿ ಆಗಿಬಿಡುತ್ತೆ ಕೋಳಿ ಬಾಡಿ ಎಲ್ಲ. ಅದ್ರ ಹೀಟ್ಗೆ ಮರಿ ಆಗಿ ಹೊರಗಡೆ ಬರ್ತಕ್ಕಂಥ ಪ್ರಕ್ರಿಯೆ ಅದರಲ್ಲಿ ಶುರುವಾಗುತ್ತೆ. ಇದರಲ್ಲಿ ಏನಿಲ್ಲ, ನಾವು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡ್ತೀವಿ ಸರ್ ಹೀಟ್ನ. ಕೋಳಿ ಏನು ಹೀಟ್ ಕೊಡುತ್ತೋ ಆ ಹೀಟ್ನ ಇಂಕ್ಯುಬೇಟ್ರಲ್ಲಿ ನಾವು ಬರೋ ಥರ ಬಲ್ಬ್ಸ್ ಹಾಕಿ, ಅದಕ್ಕೆ ಹ್ಯುಮಿಡಿಟಿ ಅನ್ನೋದು ಮೇಂಟೈನ್ ಆಗೋದಕ್ಕೆ ವಾಟರ್ ಟಬ್ ಬಿಟ್ಟು ಅದರಲ್ಲಿ ವಾಟರ್ ಮೇಂಟೈನ್ ಮಾಡಿ, ಇದಕ್ಕೆ ಹೀಟೆಲ್ಲ 4 ಮೂಲೆಯಲ್ಲಿ ಸಮವಾಗಿ ಇದು ರೊಟೇಟ್ ಆಗೋ ಥರ ಫ್ಯಾನ್ಸ್ ಇಟ್ಟಿರ್ತೀವಿ. ಇದ್ರ ಜೊತೆಗೆ ಟೆಂಪ್ರೇಚರ್ ಕಂಟ್ರೋಲಿಂಗ್ ಆಗೋ ಥರ ಆಟೋಮೆಟಿಕಲಿ ಟೆಂಪ್ರೇಚರ್ ಮೀಟರ್ಸ್ ಇಟ್ಟಿರ್ತೀವಿ. ಅದರಲ್ಲಿ ಮೋಟ್ರ್ ಅನ್ನೋದು ಮೊಟ್ಟೆ ಅನ್ನೋದು ತಿರುಗ್ತಾ ಇರಬೇಕಾಗುತ್ತೆ. ಕೋಳಿ ಏನು ಮಾಡುತ್ತಂದರೆ ಕಾವು ಕುತ್ಕೊಂಡಾಗ ತನ್ನ ತಲೆಯಿಂದ ಮೊಟ್ಟೆನ ತಿರುಗಿಸ್ತಾ ಇರುತ್ತೆ ಸರ್. ಅದನ್ನು ನಾವು ಮಾಡಲಿಕ್ಕಾಗಲ್ಲ ಇಲ್ವೇ, ನಾವು ಕೈಯಲ್ಲಿ ತಿರುಗಿಸೋದಕ್ಕಾಗಲ್ಲ. ಆದ್ದರಿಂದ ಒಂದು ಆಟೋಮೆಟಿಕ್ ಸಿಸ್ಟಮ್ ಅಂತ ಇದರಲ್ಲಿ ತಂದಿದ್ದೇವೆ. ಅದರಷ್ಟಿಗೆ ಅದೇ ಕೆಲಸ ಮಾಡ್ತಾ ಇರುತ್ತೆ. ನಮಗೇನು ದೊಡ್ಡದಾಗಿ ಕೆಲಸ ಇರಲ್ಲ. 19 ದಿನ ಆಗಿದ ತಕ್ಷಣ ಮೊಟ್ಟೆ ಅದಷ್ಟೇ ಹೊರ್ಕೊಂಡು ಹೊರಗಡೆ ಬರುತ್ತೆ ಸರ್. ನಾವೇನು ಹೋಗಬೇಕು, ಹೊಡಿಬೇಕು, ಬಿಚ್ಚಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಸರ್. ಮರಿಗಳು ಬಂದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತಕ್ಕಂಥದ್ದನ್ನು ತೆಗೆದು ನಾವು ಬ್ರೂಡಿಂಗ್ ಸೆಟಪ್ ಅಂತ ಒಂದೇ ಇರುತ್ತೆ ಸರ್, ಅದರಲ್ಲಿ ಬಿಟ್ಟು ನಾವು 1 ತಿಂಗಳ ಕಾಲ ಬೆಳೆಸ್ಕೊಳ್ತೀವಿ. ಮತ್ತು ಆರಾಮಾಗಿ ದೊಡ್ಡ ಕೋಳಿಗಳ ಜೊತೆ ಬಿಟ್ಬಿಟ್ಟು ಬೆಳೆಸ್ಕೊಳ್ತೀವಿ ಸರ್. ಇದನ್ನು ಇಂಕ್ಯುಬೇಟರ್ ಅನ್ನೋದು ಒಂದು ಸಾಧನ ಸರ್. ಇವಾಗ ನಾನು ಹಿಂದೆ ಕಾಲದ ಥರ ನೇಗಿಲು ತಗೊಂಡು ಎತ್ತುಗಳು ಹೊಡ್ಕೊಂಡೋಗಿ ಹೊಲ ಉಳ್ತೀನಿ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಸರ್. ಇವಾಗಿರೋ ಟ್ರ್ಯಾಕ್ಟರ್ ಟೆಕ್ನಾಲಜಿನಲ್ಲಿ ಎಷ್ಟು ಈಸಿ ಇದೆ ವ್ಯವಸಾಯ ಮಾಡೋದು ಅನ್ನೋದು. ಈಗ ಇಂಕ್ಯುಬೇಟರ್ ಕೂಡ ಆ ಥರನೇ ರೈತರಿಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಸರ್. ಸರ್, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಯಾವ ಥರ ಇದು ಉಪಯೋಗ ಸರ್? ಸರ್, ನಾಟಿ ಕೋಳಿ ಸಾಕಾಣಿಕೆ ಮಾಡತಕ್ಕಂಥವರೆಲ್ಲ ಮಾಡೋ ಯೋಚನೆ ಇರ್ಬೋದು, ಅಥವಾ ನಾನೊಬ್ಬ ರೈತ ಆಗಿರ್ಬೋದು, ನನಗೂ ಉಪಯೋಗ ಆಗುತ್ತೆ. ಮನೆಯಲ್ಲಿ ಕೆಲವರು ಲೇಡೀಸ್ ಇರ್ತಾರೆ ಸರ್, ಹೆಂಗಸರು ಇರ್ತಾರೆ, ಮನೆ ಹಿತ್ತಲಲ್ಲಿ ಸ್ವಲ್ಪ ಜಾಗ ಇರ್ಬೋದು, ಅಂಥವ್ರಾಗಿರ್ಬೋದು, ನಿರುದ್ಯೋಗ ಇರ್ತಕ್ಕಂಥ ಯುವಕರಾಗಿರ್ಬೋದು, ಯಾರಿಗಾದ್ರೂ ಆಗಲಿ ಆರಾಮಾಗಿ ಮಾಡ್ಬೋದು ಸರ್. ಇದರಲ್ಲಿ ಕೋಳಿ ಸಾಕಾಣಿಕೆ ಅನ್ನೋ ವಿಷಯದಲ್ಲಿ ನಾವೇನು ದೊಡ್ಡದಾಗಿ ಟೈಮ್ ಇಡೋ ಅವಶ್ಯಕತೆ ಇಲ್ಲ. ದಿನಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಆಟೋಮೆಟಿಕಲಿ ಒಂದು ಪ್ಯಾಸಿವ್ ಇನ್ಕಮ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಇಂಕ್ಯುಬೇಟರ್ ಮುಖಾಂತರ ನಾವು ತಗೋಬೋದು ಸರ್. ಈ ಕೋಳಿ ಸಾಕಾಣಿಕೆ ಅನ್ನೋ ಮುಖಾಂತರ ತಗೋಬೋದು ಪ್ಯಾಸಿವ್ ಇನ್ಕಮ್ನ. ಯಾವ ಥರ ಅಂದರೆ ನಾವು ದಿನಕ್ಕೆ ಇದಕ್ಕೆ ಮಾಡಬೇಕಾಗಿರೋದು 3/4 ಗಂಟೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಒಂದು 10 ಕೋಳಿನೋ ಅಥವಾ 20 ಕೋಳಿನೋ ನಿಮ್ಮ ನಿಯರ್ ಬೈ ಲೋಕಲಲ್ಲಿ ಸಿಗ್ತಕ್ಕಂಥ ನಿಮಗೆ ಡಿಮ್ಯಾಂಡ್ ಯಾವುದಿದೆ ಅಂತ ನಿಮಗೆ ಅನಿಸುತ್ತೋ ನೀವು ಮೊಟ್ಟೆ ಪರ್ಪಸ್ಗೆ ಮಾಡ್ತೀರಾ, ಕೋಳಿ ಪರ್ಪಸ್ಗೆ ಮಾಡ್ತೀರಾ, ಮರಿ ಪರ್ಪಸ್ಗೆ ಮಾಡ್ತೀರಾ, ನೋಡಿಕೊಂಡು ಆಯಾ ತಳಿಗಳನ್ನ ನೀವು ಇದು ಮಾಡಿಕೊಂಡು ಮನೆ ಹತ್ರ ಬಿಟ್ಕೊಂಡ್ರೆ ಅವು ಆಟೋಮೆಟಿಕಲಿ ಒಂದು 6 ತಿಂಗಳು 8 ತಿಂಗಳು ಅಡಲ್ಟ್ ಸ್ಟೇಜ್ ಬಂದಿದ ತಕ್ಷಣ ಅವು ಮೊಟ್ಟೆಗಳು ಇಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅವುಗಳನ್ನ ತಗೊಬಂದು ನಾವು ಇಂಕ್ಯುಬೇಟ್ರಲ್ಲಿ ಹಾಕಿ ಮರಿಗಳು ಎಬ್ಬಿಸಿದ್ರೆ ಕೋಳಿಗೂ ಇಂಕ್ಯುಬೇಟ್ರಿಗೂ ಏನಂದರೆ ದೊಡ್ಡ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಕೋಳಿನಲ್ಲಿ ಒಂದು 4 ತಿಂಗಳ ಕಾಲ ಒಂದೇ ಒಂದು ಬ್ಯಾಚ್ ಒಂದು 15 ಮೊಟ್ಟೆ ಹಾಕ್ತೀರ ಅಂದ್ಕೊಳ್ಳಿ, ಒಂದೇ ಒಂದು ಬ್ಯಾಚೇ ಎಬ್ಬಿಸ್ಬೋದು ಸರ್. ಅದರಲ್ಲಿ ನಿಮಗೆ 10 ಬರ್ಬೋದು, 12 ಬರ್ಬೋದು, 8 ಬರ್ಬೋದು, 5 ಬರ್ಬೋದು, ಹೇಳಲಿಕ್ಕಾಗಲ್ಲ. ಒಂದು 21 ದಿನಕ್ಕೆ ಮರಿಗಳು ಬರುತ್ತೆ. ಅಲ್ಲಿಂದ ಒಂದು 3 ತಿಂಗಳು ಆರಾಮಾಗಿ ರೆಕ್ಕೆ ಕೆಳಗಡೆ ಹಾಕ್ಕೊಂಡು ಕೋಳಿ ಮರಿಗಳನ್ನ ಸಾಕಲೇಬೇಕಾಗುತ್ತೆ. ಇಂಕ್ಯುಬೇಟ್ರಲ್ಲಿ ಆ ಥರ ಅಲ್ಲ ಸರ್. ಕೋಳಿಗಳು ಅನ್ನೋದು ಏನು ಬಂದು ಮೊಟ್ಟೆಗಳನ್ನು ಇಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಆ ಮೊಟ್ಟೆಗಳು ತೊಗೊಂಬರ್ತೀವಿ, ಇಂಕ್ಯುಬೇಟ್ರಲ್ಲಿ ಹಾಕ್ತೀವಿ, ಇಲ್ಲಿ ಮರಿಗಳು ಎಬ್ಬಿಸ್ತಾ ಇರ್ತೀವಿ. ಅಲ್ಲಿ ಬಂದು ಅದು ಕಾವು ಕೂತ್ಕೊಳ್ಳುತ್ತೆ ಸರ್. ಮೊಟ್ಟೆಗಳೆಲ್ಲ ಒಂದು ಸೈಕಲ್ ಆದಮೇಲೆ ಒಂದು 10-15 ದಿನ ಕಾವು ಕೂತ್ಕೊಳ್ಳುತ್ತೆ, ಮತ್ತೆ ರೊಟೇಟ್ ಆಗುತ್ತೆ ಮೊಟ್ಟೆಗೆ ಬರೋದಕ್ಕೆ, ಮತ್ತೆ ತೊಗೊಂಬಂದು ಇಡ್ತೀವಿ. ಈ ಟೈಮ್ ಲ್ಯಾಪ್ಸ್ ಅನ್ನೋದು ಟೈಮ್ ವೇಸ್ಟ್ ಆಗೋದು 100% ಇರೋದಿಲ್ಲ ಸರ್. ಎರಡನೇದು ಆಟೋಮೆಟಿಕಲಿ ಆ 4 ತಿಂಗಳ ಪೀರಿಯಡ್ ಏನಿದೆಯೋ ಆ 4 ತಿಂಗಳ ಪೀರಿಯಡ್ ಇಲ್ಲಿ ಸೇವ್ ಆಗಿರೋದ್ರಿಂದ ಅಲ್ಲಿ ಒಂದು 8-10 ಮರಿ ಬರೋ ಜಾಗದಲ್ಲಿ ಇಲ್ಲಿ 30-40-50 ಮರಿ ಆಗೋ ಚಾನ್ಸಸ್ ಇರುತ್ತೆ ಆ ಒಂದು ಕೋಳಿಯಿಂದನೇ. ನಾವು ಅದನ್ನು ನಮ್ಮ ಪರ್ಸನಲ್ ಕೇರಿಂಗಿಂದ ಮಾಡಬೇಕಾಗಿರ್ತಕ್ಕಂಥ ಫೀಡಿಂಗು, ನೀರಾಗಿರ್ಬೋದು, ಅದಕ್ಕೆ ಕೊಡ್ತಕ್ಕಂಥ ಬೆಚ್ಚಗೆ ಇರ್ಬೇಕು ಸರ್. 1 ತಿಂಗಳು ಬ್ರೂಡಿಂಗ್ ಅಂತ ಅದೆಲ್ಲ ಕರೆಕ್ಟಾಗಿ ಮಾಡಿದ ಮೇಲೆ ನಂಬರ್ 1 ಬೆಳೀತವೆ. ಅವಾಗ ನೋಡ್ಕೊಳ್ಬೋದು ನಾವು ನಮ್ಮ ಫಾರ್ಮ್ ಅನ್ನೋದು ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ. ಆ ಡೆವಲಪ್ಮೆಂಟ್ ಆದಮೇಲೆ ನಮಗೆ ಎಷ್ಟು ಅಂತ ಇನ್ಕಮ್ ಅಂತ ಜಾಸ್ತಿ ಅರ್ನಿಂಗ್ ಆಗುತ್ತೆ ಅನ್ನೋದು ನಮ್ಮ ಕಣ್ಣಿನ ಮುಂದೆ ನಮಗೆ ಕಾಣಿಸುತ್ತೆ ಸರ್. ಇದರಲ್ಲಿ ಸರ್, ಇದು ಯಾವ ಥರ ಕೆಲಸ ಮಾಡುತ್ತೆ? ಫಸ್ಟ್ ರೈತರು ಮೊಟ್ಟೆಗಳನ್ನ ಎಷ್ಟು ಮೊಟ್ಟೆ ಇಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳೋದು ಸರ್. ನಮ್ಮಲ್ಲಿ ಇಂಕ್ಯುಬೇಟರ್ ವಿಷಯಕ್ಕೆ ಬರೋಷ್ಟರೊಳಗಡೆ 80 ಮೊಟ್ಟೆ ಹಿಡಿತಕ್ಕಂಥ ಸಿಗುತ್ತೆ ಸರ್. ಅದ್ರ ಜೊತೆಗೆ 160 ಮೊಟ್ಟೆ ಹಿಡಿತಕ್ಕಂಥ ಸಿಗುತ್ತೆ. 80 ಮೊಟ್ಟೆದು ಅಲ್ಲಿ ನಿಮಗೆ 5 ಇದೆ ನಮ್ಮಲ್ಲಿ ಮೊಟ್ಟೆ, 10 ಇದೆ, 20 ಇದೆ, 50 ಇದೆ, ಇಲ್ಲ 80 ಇದೆ.
ಅಷ್ಟು ಇಟ್ಕೋಬೋದು ಸರ್. ಒಂದು ಮೊಟ್ಟೆ ಇಟ್ಕೊಂಡ್ರೇನು ನಡೆಯುತ್ತೆ, 80 ಮೊಟ್ಟೆ ಇಟ್ಕೊಂಡ್ರೇನು ಇದರಲ್ಲಿ ನಡೆಯುತ್ತೆ ಸರ್. ನೀವು ಇಟ್ಟಿರೋ ಮೊಟ್ಟೆ 19 ದಿನ ಆದಮೇಲೆ ಆಟೋಮೆಟಿಕಲಿ ಅದಷ್ಟು ಕಡೆ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಅದನ್ನು ನಮ್ಮ ಸಂರಕ್ಷಣೆಯಲ್ಲಿ ಬೆಳೆಸ್ತೀವಿ ಅದಕ್ಕೆ ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ಇಂಕ್ಯುಬೇಟ್ರಲ್ಲಿ ನಾವು ಮೊಟ್ಟೆಗಳಿಡೋದು, ನೀರಿಡೋದು, ದಿನಕ್ಕೊಂದು 10 ನಿಮಿಷ ಇಂಕ್ಯುಬೇಟ್ರ್ ಕೆಲಸ ಇರ್ತದೆ. ಅದು ನಾವು ಕಂಪ್ಲೀಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ಏನಿರುತ್ತೋ ಆ ವೀಡಿಯೋಸನ್ನು ನಾವು ಕಳಿಸ್ಕೊಡ್ತೀವಿ. ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೀವೇನೋ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಸರೋಗಲ್ಲ ಸರ್. ನಾವು ಹೇಳಿರ್ತಕ್ಕಂಥ ನಮ್ಮ ಗೈಡೆನ್ಸಲ್ಲಿ ನೀವು ನಡೆಸ್ಕೊಂಡ್ರೆ 100% ನಿಮಗೆ 80ರಿಂದ 90-95% ರಿಸಲ್ಟ್ ಬರುತ್ತೆ ಸರ್. ಇದರಲ್ಲಿ ಇರ್ತಕ್ಕಂಥ ಮೊಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಕೆಲವ್ರು ಕೇಳ್ತಾರೆ ಯಾವ ಥರ ಅಂದರೆ, ಸರ್ ಯಾವ ಥರ ಮೊಟ್ಟೆ ಇಡಬೇಕು ಇಂಕ್ಯುಬೇಟ್ರಲ್ಲಿ ನಮಗೆ ಅರ್ಥ ಆಗ್ತಾಯಿಲ್ಲ, ನೀವೇನೋ ಮೊಟ್ಟೆ ಇಡಿ ಅಂತೀರಾ ಅಂತ ನೀವು ಕೇಳ್ತಾರೆ. ಹೋಗ್ಬಿಟ್ಟು ನಾನು ಅಂಗಡಿನಲ್ಲಿ ಬಿಳಿ ಮೊಟ್ಟೆ ಸಿಗುತ್ತೆ ತೊಗೊಂಬಂದು ಇಡ್ತೀನಿ, ಮೊಟ್ಟೆ ಮರಿ ಆಗುತ್ತೆ ಸರ್ ಅಂತ ಕೇಳ್ತಾರೆ. ಖಂಡಿತ ಆಗಲ್ಲ ಸರ್. ಮತ್ತು BV380 ಅಂತ ಮೊಟ್ಟೆ ಒಂದು ಬರುತ್ತೆ, ಅದು ಕೂಡ ನಿಮ್ಗೆ ಮರಿ ಆಗಲ್ಲ. ಇನ್ನು ಯಾವುದೇ ತರಹದ ಮೊಟ್ಟೆ ಆಗಿರ್ಬೋದು, ಅಂದರೆ ನಾಟಿ ಕೋಳಿ ಮೊಟ್ಟೆ, ಪಂದ್ಯದ ಕೋಳಿ ಮೊಟ್ಟೆ, ಟರ್ಕಿ ಆಗಿರ್ಬೋದು, ಗೌಜಿಗ್ನಕ್ಕಿ ಆಗಿರ್ಬೋದು, ಮಾರ್ಕೆಟಲ್ಲಿ ಕೆಲವು ಕ್ರಾಸ್ ಕೋಳಿ ಅಂತ ಸಿಗುತ್ತೆ, ಹಾಸಿಲ್ ಕ್ರಾಸ್ ಅಂತ ಸಿಗುತ್ತೆ, ಮೈಸೂರು ನಾಟಿ ಅಂತ ಸಿಗುತ್ತೆ, ಕಳಿಂಗ ಬ್ರೌನ್ ಅಂತ ಸಿಗುತ್ತೆ. ಇನ್ನು ಜಾಸ್ತಿ ವೆರೈಟೀಸ್ ಇದಾವೆ ಸರ್. ಇಂಥ ಯಾವುದೇ ಕೋಳಿ ಅಂದರೆ ನಾವು ಹೇಳೋದು ಹುಂಜ ಇರಬೇಕು, ಹೆಣ್ಣು ಕೋಳಿ ಇರಬೇಕು, ಎರಡಕ್ಕೂ ಕ್ರಾಸಿಂಗ್ ಆಗ್ತಕ್ಕಂಥ ಮೊಟ್ಟೆ ಯಾವುದಾದ್ರೂ ಆಗಲಿ ಬಿಡಿ, ನಮಗೆ ಆಟೋಮೆಟಿಕಲಿ ಮರೆ ಆಗುತ್ತೆ. ಅಂಥ ಮೊಟ್ಟೆಗಳು ಇಟ್ಕೊಂಡ್ರೆ ಸಾಕು. ಮತ್ತು ಇದರಲ್ಲಿ ಕೆಲವೊಂದು ಏನಾಗುತ್ತೆ ಅಂದರೆ, ನಮ್ಮ ಸಂರಕ್ಷಣೆಯಲ್ಲಿ ಚೆನ್ನಾಗೇ ಬೆಳೆಸಿರ್ತೀವಿ ಸರ್ ಕೋಳಿಗಳ, ಅದಕ್ಕೆ ಒಂದಕ್ಕೊಂದು ಕ್ರಾಸಿಂಗ್ ಆಗಿರೋದಿಲ್ಲ. ಆವಾಗ ಏನಾಗುತ್ತೆ, ಮರಿಗಳಾಗೋ ಚಾನ್ಸ್ ಇರಲ್ಲ. ಎರಡನೇದು, ನಾವು ನಿಮಗೆ ಮೊಟ್ಟೆಗಳು ಕೋಳಿಗಳು ಇಟ್ಟಿರುತ್ತೆ ಸರ್, ಅದು ತೊಗೊಂಡೋಗಿ ಎಲ್ಲೋ ಒಂದು 10 ದಿನ 15 ದಿನ ಎತ್ತಿಟ್ಬಿಟ್ಟಿರ್ತೀವಿ, ಮತ್ತು ತಗೊಂಬಂದು ಇಂಕ್ಯುಬೇಟ್ರಲ್ಲಿ ಇಡ್ತೀವಿ ಅಂದರೆ ಅವು ಕೂಡ ಮರಿಗಳಾಗಲ್ಲ ಸರ್. ಅಂದರೆ ಪರ್ಸೆಂಟೇಜ್ ಕಮ್ಮಿ ಬರುತ್ತೆ. 100 ಮೊಟ್ಟೆ ಇಟ್ಟರೆ 10-20 ಬರ್ಬೋದು. ನಾವು ಏನು ಪ್ರಿಫರ್ ಮಾಡಿಸ್ತೀವಿ ಅಂದರೆ ಈ ವಿಷಯಕ್ಕೆ, ಡೈಲಿ ಇವತ್ತು ಮೊಟ್ಟೆ ಇವತ್ತೇ ತಗೊಂಬಂದು ಇಂಕ್ಯುಬೇಟ್ರಲ್ಲಿ ಇಡಿ, ನಾಳೆ ಇಡಿ, ಅಲ್ಲಿಂದ 19-20-21 ದಿನಕ್ಕೆಲ್ಲ ನಿಮ್ಮ ಮರಿ ಬರುತ್ತೆ. ಡೇಟ್ ಹಾಕ್ಕೊಂಬಿಡಿ, ಇಂಕ್ಯುಬೇಟ್ರಲ್ಲಿ ಇಟ್ಬಿಡಿ, 100% ಒಳ್ಳೆ ರಿಸಲ್ಟ್ ಬರ್ತದೆ. ಇದರಲ್ಲಿ ನಿಮಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಬರಲಿ, ನಿಮ್ಗೆ ಏನೇ ಡೌಟ್ ಇರಲಿ, ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಾಲ್ ಮಾಡಿದ್ರೆ ನಾವು ನಿಮ್ಮ ಪ್ರತಿಯೊಂದು ಕರೆಗೂ ರೆಸ್ಪಾಂಡ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಸರ್ವೀಸು, ನಿಮ್ಗೆ ಬರ್ತಕ್ಕಂಥ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ನಾವು ಇರ್ತೀವಿ ಸರ್. ಇನ್ನು ಅದು ವರ್ಕಿಂಗ್ ಕಂಡೀಷನ್ ಯಾವ ಥರ ಇದೆ ಅದು ತೋರಿಸ್ಕೊಡ್ಬೋದು ಸರ್? ಏನಿಲ್ಲ ಸರ್, ಇವಾಗ ಪ್ರಾಕ್ಟಿಕಲಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಆಲ್ರೆಡಿ ನಮಗೆ ಇಂಕ್ಯುಬೇಟ್ರಲ್ಲಿ ಮರಿಗಳು ಆಗ್ತಾ ಇರ್ತಕ್ಕಂಥ ಇಂಕ್ಯುಬೇಟ್ರು ಆಲ್ರೆಡಿ ನೋಡಿ. ಇದರಲ್ಲಿ ನೆನ್ನೆ ನೈಟಿಂದ ಮರಿಗಳು ಬಂದಿದ್ದಾವೆ ಸರ್. ಇವೆಲ್ಲ ನೋಡಿ ತೆಗೆದು ನೋಡಿ, ಬ್ರೂಡಿಂಗೆಲ್ಲ ಆಗಬೇಕಾಗಿರ್ತಕ್ಕಂಥ ಮರಿಗಳು ಇವೆಲ್ಲನೂ. ಇವಾಗ ಇಲ್ಲಿ ನೋಡ್ಬೋದು, ಇವಾಗ ತಾನೇ ಹೊಡ್ಕೊಂಡು ಬಂದಿದೆ ಸರ್ ಈ ಮರಿ. ನೋಡಿ ಒಟ್ಟಿಂದ ಕೂಡ ಇನ್ನೂ ಸರಿಯಾಗಿ ಹೊರಗಡೆ ಬಂದಿಲ್ಲ, ಇವಾಗ ತಾನೇ ಹೊಡ್ಕೊಂಡು ಬಂದಿದೆ ಮರಿ. ಈ ಥರ ನೋಡಿ ಎಷ್ಟೊಂದು ಮರಿಗಳಿದ್ದಾವೆ. ಎಲ್ಲನೂ ಮೊಟ್ಟೆಗಳಿಟ್ಟಿರೋ ಮ್ಯಾಕ್ಸಿಮಮ್ ಮೊಟ್ಟೆಗಳು ಮರಿಗಳಾಗುತ್ತೆ ಸರ್. ತೇವ ನೋಡ್ಬೋದು, ನೀರು ನೋಡ್ಬೋದು, ಎಲ್ಲನೂ ಅದ್ರ ಮೇಲೆ ಇದೆ. ಇದು ಆರಾಮಾಗಿ ಬೆಳವಣಿಗೆ ಆಗುತ್ತೆ ಸರ್. ನಾವೇನು ಟೆನ್ಷನ್ ಬೀಳೋ ಅಗತ್ಯತೆ ಇಲ್ಲ ಈ ವಿಷಯದಲ್ಲಿ. ನಮ್ಗೆ ಇಂಕ್ಯುಬೇಟ್ರಿಗೆ, ಕರೆಂಟ್ಗೆ, ಮನೆಯಲ್ಲಿ ನಾವು TV ಆ ಥರ, ಫ್ರಿಜ್ ಆ ಥರ ಇಡ್ತೀವಿ ಆ ಥರ, ಇದಕ್ಕೆ ಒಂದು ಕರೆಂಟ್ ಪ್ಲಗ್ ಇರುತ್ತೆ, ಅದ್ರ ಜೊತೆಗೆ ಒಂದು 2 ಅಡಾಪ್ಟರ್ ಪ್ಲಗ್ ಇರುತ್ತೆ. 3 ತಗೊಂಡು ಕರೆಂಟ್ಗೆ ಹಾಕ್ಬಿಟ್ರೆ ಆಟೋಮೆಟಿಕಲಿ ಮಿಷಿನ್ ಎಲ್ಲ ಆನ್ ಆಗಿಬಿಡುತ್ತೆ ಸರ್. ಮಿಷಿನ್ ಆಗೋದ್ರ ಜೊತೆಗೆ ಮೊಟ್ಟೆಗಳಿಟ್ಟ ಮೇಲೆ ಈ ಥರ ನೋಡ್ಬೋದು. ನೋಡಿ ಒಂದು ಸಾರಿ ಎಷ್ಟೊಂದು ಮೊಟ್ಟೆಗಳು ಮರಿಗಳಾಗಿದೆ ನೋಡಿ. ಇದು ಕೂಡ ಹೊಡಿತಾ ಇದೆ, ಇನ್ನೂ ಮರಿ ಆರಾಮಾಗಿ ಹೊಡ್ಕೊಂಡು ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಮೊಟ್ಟೆ ಕೂಡ ಬಂದುಬಿಡುತ್ತೆ ಸರ್ ಪ್ರತಿಯೊಂದನ್ನು. ಅದ್ರ ಡೇಟ್ ಸಮಯವಾಗಿ ನೀಟಾಗಿ ನೋಡಿ ಮರಿ ನಾವು ಒಳಗಡೆ ಹೊಡಿತಾ ಇದೆ, ಬಾಯಿ ತೆಗಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ತೆಗಿತಾ ಇದೆ. ಈ ಥರ ಸರ್. ಇದರಲ್ಲೇ ಅಲ್ಲ, ಈ ಕಡೆ ಇಂಕ್ಯುಬೇಟ್ರಲ್ಲಿ ಕೂಡ ನಮಗೆ ಮರಿಗಳು ಬರ್ತಾಯಿದೆ. ಇದರಲ್ಲಿ ಕೂಡ ನೋಡ್ಕೋಬೋದು ಸರ್ ಎಷ್ಟೊಂದು ಮರಿಗಳು ಬಂದಿದೆ ಅಂತ. ಇನ್ನು ಬರತಕ್ಕಂಥ ಮೊಟ್ಟೆಗಳೆಲ್ಲ ಇದ್ದಾವೆ. ಇನ್ನು ಇದಕ್ಕೆ ಟೈಮ್ ಇದೆ. ಇವತ್ತು ಸಾಯಂಕಾಲ ನಾಳೆ ಎಲ್ಲ ಮರಿಗಳೆಲ್ಲ ಇವು ಔಟ್ಪುಟ್ ಬರುತ್ತೆ ಸರ್. ಅದ್ರ ಜೊತೆಗೆ ನಮಗೆ ಈ ಕಡೆ ನೋಡಿ, ಇಲ್ಲೊಂದು ಮರಿಗಳ ಬ್ಯಾಚ್ ಇದೆ ಸರ್. ಈ ಮರಿಗಳ ಬ್ಯಾಚು ನಮಗೆ ಆಲ್ರೆಡಿ ಒಂದು 15 ದಿನ 20 ದಿನ ಆಗಿರ್ತಕ್ಕಂಥ ಮರಿಗಳು ಎಲ್ಲ ಇದರಲ್ಲಿದೆ. ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಈ ಮರಿಗಳು, ಎಷ್ಟು ಚೆನ್ನಾಗಿದ್ದಾವೆ ನೀವು ನೋಡ್ಕೋಬೋದು. ಇಂಕ್ಯುಬೇಟ್ರಲ್ಲಿ ಇಳಿತಕ್ಕಂಥ ಮರಿಗಳು, ನಾವು ಕ್ರಾಸ್ ಕೋಳಿ ಮರಿಗಳು ಬರುತ್ತಾ ಸರ್ ಅಂತ ಕೆಲವ್ರು ಕೇಳ್ತಾರೆ. ಕೆಲವ್ರಿಗೆ ಸರ್ ಅವು ಹ್ಯಾಂಡಿಕ್ಯಾಪ್ಡ್ ಹುಟ್ಟುತ್ತವಂತೆ, ಸರಿಯಾಗಿ ಹುಟ್ಟಲ್ವಂತೆ, ಅದು ಮತ್ತೆ ಮೊಟ್ಟೆ ಇಡ್ತಾವ, ಕಾವು ಕೂತ್ಕೊಳ್ತಾವ, ಇನ್ನು ಸುಮಾರು ಡೌಟ್ ಕೇಳ್ತಾರೆ ಸರ್. ಇಂಕ್ಯುಬೇಟ್ರಲ್ಲಿ ಇದು ತಗೊಳ್ಳೋರು ಇಡೋರು ಅದೇನೋ ಡಿಫ್ರೆಂಟು ಅನ್ನೋ ಥರ ಹೇಳ್ತಾರೆ. ಅಲ್ಲ ಸರ್, ಇದರಲ್ಲಿ ಡಿಫ್ರೆನ್ಸ್ ಏನಿರಲ್ಲ. ನೀವು ಯಾವ ಮೊಟ್ಟೆ ಇಡ್ತೀರೋ ಅದ್ರ ಮರಿನೇ ಬರುತ್ತೆ, ಅದ್ರ ಮರಿನೇ ಬೆಳವಣಿಗೆ ಆಗುತ್ತೆ. ಅದು ದೊಡ್ಡದಾದ್ಮೇಲೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸೇ ಇರುತ್ತೆ. ಕಾವುಗೂ ಕೂತ್ಕೊಳುತ್ತೆ, ಮೊಟ್ಟೆನೂ ಇಡುತ್ತೆ, ಅದು ಕೋಳಿ ಥರನೇ ಇರುತ್ತೆ. ನಾವು ಕ್ರಾಸ್ ಕೋಳಿ ಇಟ್ಟರೆ ಕ್ರಾಸ್ ಕೋಳಿ ಬರುತ್ತೆ ಸರ್. ಬ್ರಾಯ್ಲರು ಪ್ಯೂರ್ ಬರುತ್ತೆ ಸರ್. ನಾವು ತಿನ್ನೋ ಮೊಟ್ಟೆ ಬ್ರಾಯ್ಲರ್ ಮೊಟ್ಟೆ ಅಲ್ಲ, ಅದು ಲೇಯರ್ ಮೊಟ್ಟೆ ಅಂತಾರೆ.
ಇಡ್ತಾರೆ. ಬ್ರಾಯ್ಲರ್ ಕೋಳಿ ಮರಿ ಆಗ್ತಕ್ಕಂಥ ಮೊಟ್ಟೆ ಬರುತ್ತೆ. ಅದು ತೊಗೊಂಬಂದಿಟ್ರೆ ನಿಮಗೆ ಬ್ರಾಯ್ಲರ್ ಕೋಳಿ ಬಂದುಬಿಡುತ್ತೆ. ಅದು ಫೀಡಿಂಗ್ ಇಟ್ಟಿದ್ರೆ ಅದು ಬೆಳೆಯುತ್ತೆ ಅದ್ರ ಟೈಮ್ ಕರೆಕ್ಟಾಗಿ. ಕ್ರಾಸ್ ಕೋಳಿ ಇರುತ್ತೆ, ಆಚೆ ಕ್ರಾಸು ಅದಿಟ್ರೆ ಅದ್ರ ಮರಿನೂ ಬರುತ್ತೆ. ಇದೇನಿದೆ ಈ ಮರಿಗಳು ಇವೆಲ್ಲ ನಮ್ಮ ಪಂದ್ಯದ ಜಾತಿ ಮರಿಗಳು ಸರ್. ಇವು ಆ ಮರಿಗಳೇ ಬೆಳವಣಿಗೆ ಆಗುತ್ತೆ ಅಷ್ಟೇ, ಡಿಫ್ರೆನ್ಸ್ ಏನೂ ಬರೋಲ್ಲ ಸರ್. ಮತ್ತು ಈ ಮರಿಗಳಾದಮೇಲೆ ಸರ್ ಇವು ಸ್ವಲ್ಪ ದೊಡ್ಡದಾಗಿದ್ದಾವೆ ಮರಿಗಳು. ಇದಕ್ಕಂದರೆ ಸಣ್ಣ ಸೈಜ್, ಅಂದರೆ ತೀರಾ ಸಣ್ಣ ಸೈಜ್ ಇವಾಗ ಬಂದಿರೋ ಮರಿಗಳು ಇದರಲ್ಲಿ ಬಿಟ್ಟರೆ ಇವು ತುಳಿದ್ಬಿಟ್ಟು ಸಾಯಿಸ್ಬಿಡ್ತವೆ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಇದಕ್ಕಂದರೆ ನೋಡಿ ಚಿಕ್ಕ ಸೈಜ್ ಮರಿಗಳೆಲ್ಲ ನೋಡಿ ಇದರಲ್ಲಿದ್ದಾವೆ. ಹಿಂಗೆ ತೀರಾ ಸಣ್ಣ ಮರಿಗಳು ಒಂದು ಕಡೆ ಬಿಡ್ತೀವಿ ಸರ್. ಮತ್ತು ಅದಕ್ಕಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗಿ ಇವುಗಳು ತುಳಿದ್ಬಿಟ್ಟು ಸಾಯಿಸ್ಬಿಡ್ತವೆ ಅನ್ನೋದನ್ನೆಲ್ಲ ಇನ್ನೊಂದು ಸಪ್ರೇಟ್ ಬಾಕ್ಸ್ಗೆ ಹಾಕಿ ಬೆಳೆಸ್ತೆ 2 ಬ್ಯಾಚ್ ಪಕ್ಕ ಬೆಳೆಸ್ಕೊಳ್ಬೇಕಾಗುತ್ತೆ ಸರ್. ನಾವು ಡೈಲಿ ಮೊಟ್ಟೆ ಇಡೋ ಥರ ಇದ್ದರೆ. ಇಲ್ಲ ನಾವು 80 ಮೊಟ್ಟೆನೂ ಒಂದೇ ಸಾರಿ ಇಡ್ತೀವಿ, 160 ಮೊಟ್ಟೆನೂ ಒಂದೇ ಸಾರಿ ಇಡ್ತೀವಿ ಇಂಕ್ಯುಬೇಟ್ರಲ್ಲಿ ಅಂದರೆ ಅವಶ್ಯಕತೆ ಇಲ್ಲ. ಒಂದೇ ಬ್ಯಾಚಲ್ಲೇ ಒಂದೇ ಹದವಾಗಿ ಬೆಳೀತಾವೆ ಮರಿಗಳು. ಅದಕ್ಕೆ ಒಂದು ಸಾರಿನೇ ಮಾಡಿದ್ರೆ ಸರೋಗುತ್ತೆ. ಈ ಬ್ರೂಡಿಂಗ್ ಸೆಟಪ್ ಆಗಿರ್ಬೋದು, ಅದಕ್ಕೆ ಇಡ್ತಕ್ಕಂಥ ಮೇವು ಆಗಿರ್ಬೋದು, ಅದಕ್ಕೆ ಕೊಡ್ತಕ್ಕಂಥ ವ್ಯಾಕ್ಸಿನೇಷನ್ ಆಗಿರ್ಬೋದು, ಇದು ಕಂಪ್ಲೀಟ್ ಮಾಹಿತಿ ನಿಮಗೆ ಯಾವ ಥರ ಅಂದರೆ ನಾವು ಕೊಡೋ ಮಾಹಿತಿ ಯಾವ ಥರ ಇರುತ್ತೆ ಅಂದರೆ ಸರ್ ನಿಮಗೆ ಇಂಕ್ಯುಬೇಟರ್ ನಾವು ಕೊರಿಯರಲ್ಲಿ ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕೊರಿಯರ್ ಆಫೀಸರ್ಗೂ ಬಂದು ತಲುಪುತ್ತೆ. ಬಂದ ಮೇಲೆ ನೀವು ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ. ಇಂಕ್ಯುಬೇಟರ್ ಯಾವ ಥರ ಸೆಟಪ್ ಮಾಡ್ಕೋಬೇಕು, ಸೆಟಪ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಯಾವ ಥರ ನಾವು ಮೊಟ್ಟೆಗಳಿಡಬೇಕು, ಮೊಟ್ಟೆಗಳಿಟ್ಟ ಮೇಲೆ ನೀರಿನ ಮೇಂಟೆನೆನ್ಸ್ ಯಾವ ಥರ, ಫ್ಯಾನ್ಗಳು ಯಾವ ಥರ ವರ್ಕಿಂಗ್ ಆಗುತ್ತೆ, ಲೈಟ್ಸ್ ಯಾವ ಥರ ವರ್ಕಿಂಗ್ ಆಗುತ್ತೆ, ಈ ಮೀಟ್ರ್ಸ್ ಇದೆ ಇದ್ರ ರೋಲ್ ಏನಿರುತ್ತೆ, ಈ ಮುಚ್ಚಳ ಯಾವಾಗ ತೆಗೆದು ಮುಚ್ತಾ ಇರಬೇಕಾಗುತ್ತೆ, ಮರಿಗಳು ಬಂದಮೇಲೆ ಯಾವ ಥರ ನೀವು ಕೇರಿಂಗ್ ಮಾಡಬೇಕಾಗುತ್ತೆ ಮರಿಗಳಿಗೆ, ಅದರ ಬ್ರೂಡಿಂಗ್ ಸೆಟಪ್ ಅಂದರೆ ಏನು, ಅದು ಯಾವ ಥರ ಸೆಟಪ್ ಮಾಡ್ಕೋಬೇಕು, ಒಂದು ಮರಿ ಕೂಡ ಪೋಲಾಗದಿರೋ ನಾವು ಯಾವ ಥರ ಬೆಳವಣಿಗೆ ಮಾಡಬೇಕು ಎಲ್ಲ ಮಾಹಿತಿ ನಿಮ್ಮ ವಾಟ್ಸಪ್ ನಂಬರ್ಗೆ ಬರುತ್ತೆ ಸರ್. ಇದ್ರ ಮೇಲೆ ಇದೆಲ್ಲ ನೋಡಿದ ಮೇಲೆ ನಿಮ್ಗೇನಾದರೂ ಡೌಟ್ ಬಂತು ಡೈರೆಕ್ಟ್ಲಿ ನಮ್ಗೆ ಕಾಲ್ ಮಾಡಿ. ಅಂಥ ದೊಡ್ಡ ಪ್ರಾಬ್ಲಮ್ ಅಂತ ನಮ್ಗೆ ಅನ್ನಿಸಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮತ್ತೆ ನಮ್ಮಲ್ಲಿ ಯಾರ್ಯಾರು ಇಂಕ್ಯುಬೇಟರ್ಸ್ ತಗೊತಾರೆ ಅವ್ರಿಗೆಲ್ಲ ಕಳಿಸ್ಕೊಡೋದಕ್ಕೆ ಕೂಡ ನಮಗೊಂದು ಅನುಕೂಲ ಇರುತ್ತೆ ಸರ್. ಹೇಳ್ತಾ ಇದ್ದೀನಿ ನೋಡಿ, 100 ಮೊಟ್ಟೆ ಇಟ್ಟರೆ ನಮಗೆ ಆರಾಮಾಗಿ 90ರಿಂದ 95 ಮರಿ ಆರಾಮಾಗಿ ಬರುತ್ತೆ. ಇದು ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ರಿಸಲ್ಟು. ನೀವು ಯಾವ ಕಂಡೀಷನಲ್ಲಿ ಮೊಟ್ಟೆ ಇಟ್ಟಿರ್ತೀರ ಅಂತ ನಮಗೆ ಗೊತ್ತಾಗಲ್ಲ, ಎಲ್ಲೆಲ್ಲಿಂದ ತಂದಿರ್ತೀರಾ, ನಿಮ್ಮ ಕೋಳಿಗಳ ಕ್ವಾಲಿಟಿ ಏನಿರುತ್ತೆ ನಮಗೆ ಗೊತ್ತಿರಲ್ಲ ಸರ್. ಆದ್ದರಿಂದ ನಾವು ಹೇಳೋದು 100ಗೆ ಕನಿಷ್ಠ ಪಕ್ಷದಲ್ಲಿ 60 ಮರಿ ಬರುತ್ತೆ, ಜಾಸ್ತಿ ಆದರೆ 90-95 ಮರಿ ಬರುತ್ತೆ ಅಂತ ನಾವು ನೀಟಾಗಿ ಹೇಳ್ತೀವಿ ಸರ್. ಈ ಥರ ಇನ್ನು ನಾವು ಬಳಸ್ತಕ್ಕಂಥ ಮೆಟೀರಿಯಲ್ ಏನೇನಿರುತ್ತೆ ಅಂದರೆ ಸರ್ ಇಂಕ್ಯುಬೇಟರ್ಗೆ ನಾವು ಯಾವತ್ತೂ ವುಡ್ದಾಗಲಿ ಫೈಬರ್ದಾಗಲಿ ಪ್ಲಾಸ್ಟಿಕ್ ಬಾಡಿ ಆಗಲಿ ಕೊಡಲ್ಲ ಸರ್. ನಾವು 100% ಕೊಡ್ತಕ್ಕಂಥದ್ದು ಥರ್ಮೋಕೋಲ್ ಬಾಡಿ ಇರ್ತಕ್ಕಂಥ ಇಂಕ್ಯುಬೇಟರ್ಸ್ ಮಾತ್ರ ಪ್ರಿಫರ್ ಮಾಡ್ತೀವಿ. ಯಾಕೆಂದರೆ ಹಳ್ಳಿಗಳಲ್ಲಿ ಅವಾಗವಾಗ ಕರೆಂಟ್ ಹೋಗಿಬಿಡುತ್ತೆ ಸರ್. 3-4 ಗಂಟೆ ಪವರ್ ಸಪ್ಲೈ ಇಲ್ಲದೇ ಇದ್ರೂ ನಂಬರ್ 1 ಆಗಿ ನಡೀತಕ್ಕಂಥ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಏನಾದರೂ ಇದೆ ಅಂದರೆ ಈ ಇಂಕ್ಯುಬೇಟರ್ ಇದೆ ಸರ್. ನೀವು ದೊಡ್ಡ ಕಂಪ್ನಿಗಳಿಗೆ ಹೋಗಿ ಅಲ್ಲಿ ತಗೊಳ್ಳಿ, ಅವ್ರು ಏನು ಹೇಳ್ತಾರೆ ಗೊತ್ತಾ, ಫಸ್ಟು ಸರ್ ಒಂದು ಜನ್ರೇಟರ್ ತೊಗೊಂಬಿಡಿ, ಇಲ್ಲಾಂದರೆ ಒಂದು UPS ತೊಗೊಂಬಿಡಿ, ಇಲ್ಲಾಂದರೆ ಮರಿಗಳು ಬೆಳವಣಿಗೆ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ, ಕರೆಂಟ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು 100% ನಿಮ್ಮ ಹತ್ರ ತೊಗೊಳ್ಳೋವರೆಗೂ ಬಿಡಲ್ಲ. ನಮ್ಮ ಹತ್ರ ಏನು ಗೊತ್ತಾ, ನಿಮಗೆ ಬ್ಯಾಚಿಗೆಲ್ಲರೂ ಯಾವಾಗಲಾದರೂ ಒಂದು 4-5 ಗಂಟೆ ಮೇಲೆ 3-4 ಸಾರಿ ಹೋದ್ರೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಡೈಲಿ ಅರ್ಧ ಗಂಟೆ ಹೋಗಿ ಬರ್ತಾ ಇರುತ್ತೆ, ಅನ್ಲಿಮಿಟೆಡ್ ಟೈಮ್ಸ್, ಏನೂ ಪರವಾಗಿಲ್ಲ, ಆರಾಮಾಗಿ ನಡೆಯುತ್ತೆ. ಇದು ಥರ್ಮೋಕೋಲ್ ಬಾಡಿ ಆಗಿರೋದ್ರಿಂದ ನಿಮಗೆ ಅದು ಅಡ್ವಾಂಟೇಜ್ ಕೊಡುತ್ತೆ ಸರ್. ಎರಡನೇ ವಿಷಯ ನೀವು ಕೇಳ್ಬೋದು, ಸರ್ ನೀವೇನೋ ಥರ್ಮೋಕೋಲ್ ಬಾಕ್ಸ್ ಕೊಡ್ತಾ ಇದ್ದೀರಾ, ಇದ್ರ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನೀವು ಕೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಮ್ಮ ಫ್ಯಾಕ್ಟ್ರಿ ಹತ್ರ, ಅಂದರೆ ನಮ್ಮ ಹತ್ರ ಏನು ತಯಾರಿ ಆಗ್ತಾರೆ ಔಟ್ಲೆಟ್ ಇದೆ ಸರ್, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ಹೋಗಿ ಅಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಮ್ಮ ಆಫೀಸ್ ಸರ್. ನೀವು ಇವಾಗವರೆಗೂ ಏನು ನೋಡಿದರೆ ಇದೆಲ್ಲ ನಮ್ಮ ಆಫೀಸ್ ಆಗಿರುತ್ತೆ. ಇದು ಹಿಂದೆಗಡೆ ಆ ಕಡೆ ಇರ್ತಕ್ಕಂಥದ್ದು ನಮ್ಮ ಫ್ಯಾಕ್ಟ್ರಿ ಸರ್. ಯಾವಾಗಲೂ ಇಂಕ್ಯುಬೇಟರ್ ಅನ್ಲಿಮಿಟೆಡ್ ಆಗಿ ತಯಾರಿ ಆಗ್ತಾ ಇರುತ್ತೆ. ನಾವು ನೀಟಾಗಿ ಟೆಸ್ಟಿಂಗ್ ಮಾಡಿ ಅದು 1% ಕೂಡ ನಿಮ್ಮ ಪ್ರಾಬ್ಲಮ್ ಇಲ್ದಿರ ಇರೋ ಥರ ಎಲ್ಲ ನೋಡಿಕೊಂಡು ಎಲ್ಲದರಲ್ಲೂ ಎಲ್ಲ ಟೆಸ್ಟಲ್ಲೂ ಕ್ವಾಲಿಫೈ ಆಗಿದ್ದ ಮೇಲೆ ನಿಮ್ಗೆ ಕೊರಿಯರ್ ಮಾಡ್ತೀವಿ ಸರ್. ನಿಮ್ಮ ಬಂದ ಮೇಲೆ ಅಲ್ಲಿ ಸಮಸ್ಯೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಸರ್. ನೀವು ನೋಡ್ಬೋದು, ಇದು ನಮ್ಮ ಫ್ಯಾಕ್ಟ್ರಿ ಸರ್. ಇಲ್ಲಿ